70ರ ದಶಕದಲ್ಲಿ ದಲಿತ ಸಂಘರ್ಷ ಸಮಿತಿ ಅಂತ ಹುಟ್ಟಿತು. ದಲಿತ ಸಂಘರ್ಷ ಸಮಿತಿಗೆ ಜಾತಿ ಇರಲಿಲ್ಲ, ಎಲ್ಲರೂ ಒಂದೇ, ಜಾತಿ ಇರಲಿಲ್ಲ. ಈ ತಳ ಸಮುದಾಯಗಳಿಗೆ ನ್ಯಾಯ ಕೊಡಬೇಕು ಅನ್ನೋದು ಒಂದೇ ಅದರ ಉದ್ದೇಶ ಇತ್ತು. ಆ ಹೋರಾಟ ನಡೆದಾಗ ಯಾವುದೇ ಸರ್ಕಾರ ಆ ಕಾಲಘಟ್ಟದಲ್ಲಿತ್ತು, ದಲಿತರು, ನೀವು ಹಾಡು ಕೇಳಿರ್ಬೋದು ಸಿದ್ಧಲಿಂಗಯ್ಯನವ್ರದ್ದು, ದಲಿತರು ಬಂದರು ದಾರಿ ಬಿಡಿ ದಲಿತರ ಕೈಗೆ ರಾಜ್ಯ ಕೊಡಿ ಅಂತ ಹೊರಟರು. ಆಡಳಿತ ಮಾಡ್ತಕ್ಕಂಥ ಸರ್ಕಾರಗಳು ಒಂದು ಸಾರಿ ಶೇಕ್ ಆಗ್ತಿದ್ವು. ದಲಿತರು ದಾರಿಗೆ ಇಳಿದಿದ್ದಾರೆ, ರೋಡ್ಗೆ ಬಂದಿದ್ದಾರೆ ಅಂದರೆ ಮೊದಲು ಅವ್ರನ್ನ ಕರೆದು ಅದು ಏನು ಸಮಸ್ಯೆ ಪರಿಹಾರ ಮಾಡಿಬಿಡ್ರಿ. ಅದೋ ಕಾಲಘಟ್ಟ. ಆ ಕಾಲದಲ್ಲಿ ಯಾರ್ಯಾರು ಹೋರಾಟಕ್ಕಿಳಿದ ಮಹಾನುಭಾವರು, ಹಿರಿಯ ಜೀವಿಗಳು ಭವಿಷ್ಯ ಇವತ್ತು ನಮ್ಮನ್ನು ಆಗಲಿ ಹೋಗ್ಬಿಟ್ಟಿವೆ. ಒಂದೆರಡು ಇರಬಹುದು ಅಷ್ಟೇ. ನೀವು ಅವರ ಇತಿಹಾಸವನ್ನು ನೋಡ್ರಿ, ಇವತ್ತು ಅವರ ಕುಟುಂಬಗಳನ್ನು ನೋಡ್ರಿ. ಇವತ್ತು ಆ ಕುಟುಂಬಗಳು ನಾವು ನೆನೆಸಿ ನೋಡೋಕ್ಕಾಗೋದಿಲ್ಲ. ಇದೇ ಡಾಕ್ಟರ್ ಸಿದ್ಧಲಿಂಗಯ್ಯನವ್ರದ್ದೇ ನೋಡ್ರಿ. ಸಿದ್ಧಲಿಂಗಯ್ಯನವ್ರದ್ದು ಎಂಥ ಪರಿಸ್ಥಿತಿ ಕೊನೆಯ ಘಟ್ಟದಲ್ಲಿ. ಅವರು ತೀರ್ಕೊಂಡಾಗ ಕೊನೆಯಲ್ಲಿ ಅವ್ರನ್ನ ಎಲ್ಲಿ ಅಂತ್ಯಕ್ರಿಯೆ ಮಾಡಬೇಕು ಅಂತೇಳಿ ಪರಿಸ್ಥಿತಿ ಭಾಳ ಬಿಗಡಾಯಿಸಿತ್ತು. ಅವರನ್ನು ತಗೊಂಡೋಗಿ